ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಕನ್ನಡ. ಇವತ್ತು ನಾವು ಮಾತಾಡುವಂಥದ್ದು ನಿಮ್ಮೆಲ್ಲರಿಗೂ ತುಂಬ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್, ಡ್ಯಾಂಡ್ರಫ್. ಡ್ಯಾಂಡ್ರಫ್ ಅಂದರೆ ಏನು, ಡ್ಯಾಂಡ್ರಫ್ ಯಾರಿಗೆ ಬರುತ್ತೆ, ಡ್ಯಾಂಡ್ರಫ್ ಏನಕ್ಕಾಗುತ್ತೆ, ಈ ಥರ ಸುಮಾರು ಕ್ವೆಶನ್ಸ್ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಕೇಳ್ತಾ ಇದ್ರಿ. ಇವತ್ತು ನಿಮಗೋಸ್ಕರ ನಾನು ಒಂದು ಡೀಟೇಲ್ಡ್ ವೀಡಿಯೋ ತೊಗೊಂಬರೋಣ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ನಿಮಗೋಸ್ಕರ ತರ್ತಾ ಇದ್ದೀನಿ. ಈ ಒಂದು ವಿಡಿಯೋಲ್ಲಿ ನಿಮಗೆ ಡ್ಯಾಂಡ್ರಫ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಾನು ಕೊಡ್ತೀನಿ, ಇನ್ಕ್ಲೂಡಿಂಗ್ ಈ ಡ್ಯಾಂಡ್ರಫ್ನ ನಾವು ಹೆಂಗೆ ಕಾಂಬ್ಯಾಟ್ ಮಾಡೋದು ಅನ್ನೋದು ಕೂಡ ಸೇರಿ. ವಿಡಿಯೋ ಒಳಗೆ ಹೋಗೋದಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ನಿಮಗೆ ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ನು ನಿಮಗೆ ಅಲರ್ಟ್ ಕೊಡೋದಕ್ಕೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಮೊದಲನೇ ಕ್ವಶನ್, ವಾಟ್ ಈಸ್ ಡ್ಯಾಂಡ್ರಫ್? ಡ್ಯಾಂಡ್ರಫ್ ಅಂದರೆ ಬೇಸಿಕಲಿ ಏನು ಅಂದರೆ ನಮ್ಮ ಒಂದು ಸ್ಕ್ಯಾಲ್ಪ್ ರಿಲೇಟೆಡ್ ಒಂದು ಇಶ್ಯೂ. ಅದು ನಮ್ಮ ಸ್ಕ್ಯಾಲ್ಪಲ್ಲಿ ಕೋಹರ್ಸಿವ್ ಪವರ್ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಅಲ್ಲಿ ನಮಗೆ ಫಾರ್ಮೇಷನ್ ಆಫ್ ಫ್ಲೇಕ್ಸ್ ಅಂತ ಹೇಳ್ತೀವಿ. ಇದು ಯೆಲ್ಲೋ ಕಲರಲ್ಲೂ ಇರ್ಬೋದು, ಇಲ್ಲ ವೈಟ್ ಕಲರಲ್ಲೂ ಇರ್ಬೋದು. ಸೊ ನಮ್ಮ ಸ್ಕ್ಯಾಲ್ಪ್ ಜೊತೆ ರಬ್ಬಿಂಗ್ ಜಾಸ್ತಿ ಆದಾಗ ಯಾವುದೇ ಒಂದು ಎಲಿಮೆಂಟು ಆಟೋಮ್ಯಾಟಿಕಲಿ ಇಟ್ ಸ್ಟಾರ್ಟ್ ಬಿಕಮಿಂಗ್ ಲೈಕ್ ಎ ಪೌಡರ್ ಫ್ಲೇಕ್ಸ್. ಸೊ ಅದೇ ಡ್ಯಾಂಡ್ರಫ್. ಮೊದಲನೇ ಕ್ವಶನ್, ವಾಟ್ ಈಸ್ ಡ್ಯಾಂಡ್ರಫ್? ಡ್ಯಾಂಡ್ರಫ್ ಅಂದರೆ ಬೇಸಿಕಲಿ ಏನು ಅಂದರೆ ನಮ್ಮ ಒಂದು ಸ್ಕ್ಯಾಲ್ಪ್ ರಿಲೇಟೆಡ್ ಒಂದು ಇಶ್ಯೂ. ಅದು ನಮ್ಮ ಸ್ಕ್ಯಾಲ್ಪಲ್ಲಿ ಕೋಹರ್ಸಿವ್ ಪವರ್ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಅಲ್ಲಿ ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೋದಾ? ಖಂಡಿತವಾಗ್ಲೂ ಶ್ಯಾಂಪೂವಿಂದ ನಾವು ಕಂಪ್ಲೀಟಾಗಿ ಡ್ಯಾಂಡ್ರಫ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಆನ್ ಅ ಪರ್ಟಿಕ್ಯುಲರ್ ನೋಟ್ ನೀವು ನೋಡಿದಾಗ ಡ್ಯಾಂಡ್ರಫನ್ನು ನಾವು ಕಂಟ್ರೋಲ್ ಮಾಡ್ಬೋದು ಶ್ಯಾಂಪೂ. ಬಟ್ ವೆನ್ ಯು ಆರ್ ಚೂಸಿಂಗ್ ಅ ಶ್ಯಾಂಪೂ ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದರೆ ಈಗ ಬರ್ತಾ ಇರೋವಂಥ ಶ್ಯಾಂಪೂಸಲ್ಲಿ ನಿಮಗೆ ಪ್ರಿಸರ್ವೆಂಟ್ಸ್ ಆಗಿರ್ಬೋದು, ಫ್ರೇಗ್ರೆನ್ಸಸ್ ಆಗಿರ್ಬೋದು, ಅಡಿಟಿವ್ಸ್ ಆಗಿರ್ಬೋದು, ಇದೆಲ್ಲದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ನಮ್ಮ ಕೂದಲು ಮತ್ತು ನಮ್ಮ ಸ್ಕ್ಯಾಲ್ಪಲ್ಲಿ ಒಂದು pH ವ್ಯಾಲ್ಯೂ ಅಂತ ಇರುತ್ತೆ. ಆ pH ವ್ಯಾಲ್ಯೂ ಮಧ್ಯದಲ್ಲಿ ಇರೋವಂಥ ರೇಂಜಲ್ಲಿರೋ ಶ್ಯಾಂಪೂನ ನಾವು ಯೂಸ್ ಮಾಡಿದಾಗ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಕಂಟ್ರೋಲ್ ದಿ ಡ್ಯಾಂಡ್ರಫ್ ಫರ್ದರ್ ಪ್ರೊಡಕ್ಷನ್. ವಾಟ್ ಆರ್ ದ ಮೇಜರ್ ರೀಸನ್ಸ್ ಆಫ್ ಡ್ಯಾಂಡ್ರಫ್? ಸೊ ಇವತ್ತು ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಡ್ಯಾಂಡ್ರಫು ಎರಡು ಕಾರಣಗಳಿಂದ ಆಗುತ್ತೆ. ಒಂದು ಮೈಕ್ರೋಬಿಯಲ್, ಒಂದು ನಾನ್ ಮೈಕ್ರೋಬಿಯಲ್. ಮೈಕ್ರೋಬಿಯಲಲ್ಲಿ ನಾವು ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಪರ್ಟಿಕ್ಯುಲರ್ ಸ್ಕ್ಯಾಲ್ಪ್, ಅದಾಗಿ ನಮ್ಮ ತಲೆ ಭಾಗದಲ್ಲಿ ಒಂದು ಲೈಪೇಸ್ ಆಕ್ಸಿಡೇಟ್ ಆಗ್ತದಂಗೆ ಸ್ಯಾಚುರೇಟೆಡ್ ಆ್ಯಸಿಡ್ಸು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎರಡು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಫಾರ್ಮ್ ಆಗೋದೇ ಓಲಿಕ್ ಆ್ಯಸಿಡ್. ಓಲಿಕ್ ಆ್ಯಸಿಡ್ ಅನ್ನೋದು ಕ್ರಿಯೇಟ್ ಆಗ್ತದಂಗೆ ಏನಾಗುತ್ತೆ, ನಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಆಲ್ರೆಡಿ ಅದಕ್ಕೆ ಮ್ಯಾನ್ಯೂರ್ ಆಗ್ತಂಗೆ ಆಗುತ್ತೆ. ಸೊ ಓಲಿಕ್ ಆ್ಯಸಿಡಿಂದ ನಮಗೆ ಇಚ್ಚಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ it gives additional strength for the scalp to start producing the yellow and the white flakes. So dandruff basically is created, one of the major reasons, through a fungus. ಡ್ಯಾಂಡ್ರಫ್ನ ಎರಡನೇ ಕಾಸು ನಾನ್ ಮೈಕ್ರೋಬಿಯಲ್. ನಾನ್ ಮೈಕ್ರೋಬಿಯಲಲ್ಲಿ ಏನೇನು ಬರುತ್ತೆ, ಅದು ನಮ್ಮ ಹೇರ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಇಲ್ಲಾಂದರೆ ನಾವು ಯೂಸ್ ಮಾಡೋವಂಥ ಹೇರ್ ಶ್ಯಾಂಪೂ ಇರ್ಬೋದು, ಇಲ್ಲಾಂದರೆ ನಾವು ನಮ್ಮ ಸ್ಕ್ಯಾಲ್ಪು ತುಂಬಾ ಡ್ರೈ ಇದ್ದಾಗ ಆಗ್ಬೋದು, ಮತ್ತು ನಮ್ಮ ಸ್ಕ್ಯಾಲ್ಪು ತುಂಬ ಡರ್ಟ್ ಅಕ್ಯುಮುಲೇಷನ್ ಅಂದರೆ ಎಸ್ಪೆಷಲಿ ನಾವು ಹೇಳಬೇಕಂದ್ರೆ ಈ ಹೆಲ್ಮೆಟ್ ಯೂಸ್ ಮಾಡೋದು, ಮತ್ತು ನಮಗೆ ಸ್ವೆಟ್ ಜಾಸ್ತಿ ಆಗೋದು. ತುಂಬ ಜನಕ್ಕೆ ಒಂದು ರೆಗ್ಯುಲರ್ ಹೇರ್ ವಾಶ್ ಮಾಡೋ ಅಂಥ ಒಂದು ಅಭ್ಯಾಸ ಕೂಡ ಇರಲ್ಲ. ಇಂಥವರಿಗೆ ಖಂಡಿತವಾಗ್ಲೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗೋ ಎಲ್ಲ ಚಾನ್ಸಸ್ ಇದೆ. ಕೆಲವರಿಗೆ ನ್ಯಾಚುರಲ್ ಆಗಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ, ಅಂಥವ್ರಿಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇದು ಎರಡನೇ ಕಾಸ್. ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದಾಗ ಆಯಿಲ್ ಅಪ್ಲೈ ಮಾಡ್ಬೋದಾ ಅನ್ನೋದು ಸುಮಾರು ಜನರ ಕ್ವಶನ್ ಇರುತ್ತೆ. ಎಸ್, ಯು ಕ್ಯಾನ್ ಅಪ್ಲೈ ಆಯಿಲ್. ಯಾಕಂದರೆ ಆಯಿಲ್ ಏನು ಮಾಡುತ್ತೆ, ನಮ್ಮ ಪರ್ಟಿಕ್ಯುಲರ್ ಸ್ಕ್ಯಾಲ್ಪನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ಮಾಯ್ಶ್ಚರೈಸ್ ಮಾಡೋದಲ್ಲದೆ ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಶಕ್ತಿ ಕೊಡುತ್ತೆ. ಸೊ ಅದನ್ನು ಏನು ಮಾಡಬೇಕಾದ್ರೆ, ಆಯಿಲನ್ನು ನಾವು ಯೂಸ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಯು ಶುಡ್ ಯೂಸ್ 30 minutes ಬಿಫೋರ್ ಯು ಗೋ ಫಾರ್ ಅ ಹೆಡ್ ವಾಶ್. ಕೆಲವರಿಗೆ ಈ ಅಭ್ಯಾಸ ಇರುತ್ತೆ, ಆಯಿಲನ್ನು ನೈಟ್ ಹಾಕಿ ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಬೆಳಿಗ್ಗೆ ಹೇರ್ ವಾಶ್ ಮಾಡೋಣ ಅನ್ನೋದು. ಇಟ್ ಈಸ್ ಅ ವೆರಿ ಬಿಗ್ ಮಿಸ್ಟೇಕ್. ಯಾಕಂದರೆ ನಾವು ಯೂಶಲಿ 30 minutes ಬಿಫೋರ್ ಹೆಡ್ ವಾಶ್ ಆಯಿಲ್ ಹಾಕೋದು ತುಂಬ ಒಳ್ಳೆಯ ಒಂದು ಉತ್ತಮವಾದ ಅಭ್ಯಾಸ. ಎರಡನೇದಾಗಿ ನೀವು ಯಾವ ಆಯಿಲನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಜನರಲ್ಲಾಗಿ ನಾನು ಹೇಳಬೇಕಾದ್ರೆ ಯು ಕ್ಯಾನ್ ಯೂಸ್ ಕೋಕೋನಟ್ ಆಯಿಲ್, ರೋಸ್ಮೆರಿ ಆಯಿಲ್, ಜನರಲ್ಲಾಗಿ ಕೋಕೋನಟ್ ಆಯಿಲ್, ರೋಸ್ಮೆರಿ ಆಯಿಲ್, ಟೀ ಟ್ರೀ ಆಯಿಲ್ ಮತ್ತು ಲ್ಯಾವೆಂಡರ್ ಆಯಿಲ್, ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ದೀಸ್ ಆರ್ ಆಲ್ ಗುಡ್ ಆಯಿಲ್ ವಿಚ್ ವಿಲ್ ಹೆಲ್ಪ್ ಯುವರ್ ಸ್ಕ್ಯಾಲ್ಪ್ ಟು ಹ್ಯಾವ್ ಅ ಗುಡ್ ಮಾಯ್ಶ್ಚರೈಸೇಷನ್. ಈಸ್ ಡ್ಯಾಂಡ್ರಫ್ ಕ್ಯೂರಬಲ್? ಡ್ಯಾಂಡ್ರಫ್ ಕ್ಯೂರ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ, ಎಸ್. ಬಟ್ ನೀವು ಯಾವುದೇ ಒಂದು ರೀತಿಯಾದ ಒಂದು ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ, ಅಥವಾ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ಯಾಟಿಕ್ ಆಗಿ ನೀವು ಕ್ಯೂರಬಲ್ ಮಾಡೋದಕ್ಕೆ ಶುರು ಮಾಡಬೇಕಾದ್ರೆ ನೀವು ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ.
ಇಟ್ ಕೆನಾಟ್ ಬಿ ಸಾಲ್ವ್ ವಿತಿನ್ 1 or 2 days. ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್, ಬಟ್ ಡೆಫಿನೆಟ್ಲಿ ಇಟ್ ಇಸ್ ಕ್ಯೂರಬಲ್. ಮತ್ತು ಇದರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಮುಂದಕ್ಕೆ ಈ ವಿಡಿಯೋಲಿ ಹೇಳ್ತೀನಿ. ನಮ್ಮ ವ್ಯೂವರ್ಸಲ್ಲಿ ಒಂದು ದೊಡ್ಡ ಕ್ವಶನ್ ಏನಂದರೆ, ಸರ್ ಡ್ಯಾಂಡ್ರಫ್ ಇದ್ದರೆ ಹೇರ್ ಲಾಸ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಡ್ಯಾಂಡ್ರಫ್ ವಿಲ್ ಲೀಡ್ ಟು ಹೇರ್ ಲಾಸ್ ಇಂಡೈರೆಕ್ಟ್ಲಿ. ಹೆಂಗಾಗುತ್ತೆ ಅಂದರೆ, ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಇಚ್ಚಿಂಗ್ ಜಾಸ್ತಿ ಆದಾಗ, ನಮಗೆ ಇರಿಟೇಷನ್ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಇಟ್ ವಿಲ್ ಲೀಡ್ ಟು ಫರ್ದರ್ ಇನ್ಫೆಕ್ಷನ್ಸ್. ಆ ಇನ್ಫೆಕ್ಷನ್ಸ್ ಹೇರ್ ರೂಟ್ ತನಕ, ಹೇರ್ ಶಾಫ್ಟ್ ಅಂತ ನಾವು ಹೇಳ್ತೀವಿ, ಅಲ್ಲಿ ತನಕ ಹೋಗೋ ಎಲ್ಲ ಸಾಧ್ಯತೆಗಳಿದ್ದಾಗ ನಮಗೆ ಹೇರ್ ಫಾಲ್ ಬೈ ಡಿಫಾಲ್ಟ್ ಆಗುತ್ತೆ. ಮತ್ತು ನಮ್ಮ ಕೆರೆತ ಜಾಸ್ತಿ ಇದ್ದಾಗ ವಿ ಕೀಪ್ ಸ್ಕ್ರಾಚಿಂಗ್ ಆರ್ ಎಂಡ್, ಸೊ ದಟ್ ವಿಲ್ ಆಲ್ಸೋ ಲೀಡ್ ಟು ದ ವೀಕ್ನೆಸ್ ಆಫ್ ದಿ ಹೇರ್ ರೂಟ್ಸ್. ಇದರಿಂದನೂ ನಮಗೆ ಹೇರ್ ಫಾಲ್ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಡ್ಯಾಂಡ್ರಫ್ ಇರೋ ಟೈಮಲ್ಲಿ ನಾವು ಕೆಲವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಇಟ್ ವಿಲ್ ಹ್ಯಾವ್ ಅ ಮೇಜರ್ ಇಂಪ್ಯಾಕ್ಟ್ ಆನ್ ದ ಹೇರ್. ಅದರಿಂದನೂ ಹೇರ್ ಲಾಸ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಯಾವುದು? ಡ್ಯಾಂಡ್ರಫ್ನ ಕ್ಯೂರ್ ಮಾಡಬೇಕಾದಾಗ ನಾವು ಫಸ್ಟ್ ಸರಿ ಮಾಡಬೇಕಾಗಿರೋದು ನಮ್ಮ ಗಟ್ ಹೆಲ್ತ್. ಗಟ್ ಹೆಲ್ತ್ ಅನ್ನೋದು ಏನು ಅಂದರೆ, ನಮ್ಮ ಇಂಟೆಸ್ಟೈನಲ್ಲಿ ಜೀರ್ಣ ಮಾಡುವಂಥ ಒಂದು ಶಕ್ತಿ ಇರೋದು ಗಟ್ಗೆ. ಸೊ ಇಲ್ಲಿ ನಮಗೆ ಕೆಲವು ಬ್ಯಾಕ್ಟೀರಿಯಾಸ್ ಮತ್ತು ಮೈಕ್ರೋಬಿಯೋಮ್ಸ್ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಫಸ್ಟ್ ನಾವು ಸರಿ ಮಾಡಬೇಕಾಗಿರೋದು ನಮ್ಮ ಫುಡ್. ಯಾಕಂದರೆ ಫುಡ್ಡಿಗೂ ಸೀಬಮ್ ಗ್ಲ್ಯಾಂಡ್ಸ್ಗೂ ಆಲ್ವೇಸ್ ಇಟ್ ಈಸ್ ರಿಲೇಟೆಡ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಈ ವಿಡಿಯೋಲಿ. ಸೊ ನೀವು ಮಾಡಬೇಕಾಗಿರೋದು ಮೊದಲನೇದಾಗಿ ಪ್ರೋಸೆಸ್ ಫುಡ್ಡನ್ನು ಸ್ಟಾಪ್ ಮಾಡೋವಂಥದ್ದು, ಎರಡನೇದಾಗಿ ರೀಫೈನ್ಡ್ ಯಾವುದೇ ರೀತಿಯಲ್ಲಿ ಇರೋವಂಥ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಇದೆರಡನ್ನ ನೀವು ನಿಲ್ಲಿಸಿದ್ರೇ ಆಟೋಮ್ಯಾಟಿಕ್ಕಾಗಿ ಸೀಬಮ್ ಗ್ಲ್ಯಾಂಡ್ಸ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಇದರಿಂದ ನಿಮಗೆ ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಪ್ಲಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಟು ಕಂಟ್ರೋಲ್ ಯುವರ್ ಡ್ಯಾಂಡ್ರಫ್. ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ಮುಂಚೆ ಒಳಗಿಂದ ನಾವು ನಮ್ಮ ಪ್ರಾಬ್ಲಮ್ನ ಸರಿ ಮಾಡೋದು ತುಂಬ ಮುಖ್ಯ. ಹೊರಗಡೆಯಿಂದ ನಾವು ಮಾಡುವಂಥದ್ದು ಸೆಕೆಂಡ್ರಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೂ ನಿಮ್ಮ ಹೇರ್ ಫಾಲ್ ಯಾವುದಕ್ಕೆ ಆಗ್ತಾಯಿದೆ ಅಂತ ತಿಳ್ಕೊಬೇಕಂದ್ರೆ ನಾನು ನಿಮಗೆ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂತೆ ಯಾವ ಪ್ರಾಬ್ಲಮಿಂದ ನಿಮಗೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ತಿಳಿಸ್ಕೊಟ್ಟು ಅದಕ್ಕೆ ಬೇಕಾಗಿರೋಂಥ ಸರಿಯಾದ ಟ್ರೀಟ್ಮೆಂಟ್ನ ಗೈಡ್ ಮಾಡೋದಲ್ಲದೆ ಆ ಟ್ರೀಟ್ಮೆಂಟ್ನ ಕೊಡೋದು ಕೂಡ ನಾವು ಮಿಸ್ಟರ್ ಹೇರಲ್ಲಿ ಮಾಡ್ತೀವಿ. ನಿಮಗೆ ಈ ಪರ್ಟಿಕ್ಯುಲರ್ ಸರ್ವಿಸ್ ಬೇಕು ಅಂದರೆ ನೀವು ನನ್ನ ಕೆಳಗೆ ಕೊಟ್ಟಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಜೊತೆ 1-on-1 ಕನ್ಸಲ್ಟೇಷನ್ಗೆ ಅಪಾಯಿಂಟ್ಮೆಂಟ್ ತೊಗೊಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸುಮಾರು ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರ್ಬೋದು, ಅವರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗಿರುತ್ತೆ.